ಆಲ್ಕಹಾಲ್ ಕುಡ್ದಾದ್ಮೇಲೆ ಸೊ ಮೆನ್ ಅನ್ನೋರು ಏನಾದರೂ ಮಾಡ್ಬೋದು ಆಸ್ ಎ ಎಜುಕೇಟೆಡ್. ಸೊ ಐ ಆಮ್ ಸಜೆಸ್ಟಿಂಗ್ ದಟ್ ಈಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ. ದುಡ್ಡು ಮಾಡಲಿಕ್ಕೆ ಮಾಡ್ಬೋದು ಬಿಟ್ಟರೆ ಸೊ ಇಟ್ ಈಸ್ ನಾಟ್ ಅಟ್ ಆಲ್ ಯೂಸ್ಫುಲ್. ಪಿ ವಿ ಆರಲ್ಲಿ ಪಬ್ಲಿಕ್ ಪ್ಲೇಸಸಲ್ಲಿ ಈ ಆಲ್ಕಹಾಲ್ ಕನ್ಸ್ಯೂಮಂಗ್ ಅನ್ನೋದು ನಾನು 100% ಖಂಡಿಸ್ತೀನಿ ಸರ್. ಡೆಫಿನೆಟ್ಲಿ ಬೇಡನೇ ಅನಿಸ್ಬೇಕು. ಯಾಕಂತಂದರೆ ಒಂದು ಸಿನಿಮಾ ಹಾಲಲ್ಲಿ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಬರ್ತಾರಲ್ಲ, ಸೊ ಅಲ್ಲಿ ಬಂದು ಆಲ್ಕಹಾಲ್ ಕುಡಿಯೋದು ಈ ಥರ ಎಲ್ಲ ದಟ್ ಈಸ್ ನಾಟ್ ಅಲೋಡ್. ಯಾಕಂತಂದರೆ ಆಲ್ಕಹಾಲ್ ಕುಡ್ದಾದ್ಮೇಲೆ ಸೊ ಮೆನ್ ಅನ್ನೋರು ಏನಾದರೂ ಮಾಡ್ಬೋದು. ಇಟ್ ಮೇ ಬಿ ಅಂದರೆ ಅದು ವೈಲೇಷನ್ಸ್ ಕ್ರಿಯೇಟ್ ಆಗುತ್ತಲ್ಲ, ಸೊ ಪಬ್ಲಿಕ್ ವೈಲೇಷನ್ಸ್ ಕ್ರಿಯೇಟ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಓಕೆ ಹ್ಯೂಮಿಲೇಷನ್ ಆಗಲಿ, ಆದರೆ ಹುಡುಗಿರಿಗೆ ತೊಂದರೆ ಆಗ್ಬೋದು. ಓಕೆ ಆ್ಯಂಡ್ ಫ್ಯಾಮ್ಲಿಗೇನು ನ್ಯೂಸೆನ್ಸ್ ಕ್ರಿಯೇಟ್ ಆಗ್ಬೋದು. ಸೊ ಇಂಥದ್ದೆಲ್ಲ ಆಗುತ್ತಾ, ಅದಕ್ಕೋಸ್ಕರ ಸೊ ಅಕಾರ್ಡಿಂಗ್ ಟು ಮೈ ಒಪಿನಿಯನ್ ಇಟ್ ಈಸ್ ನಾಟ್ ಗುಡ್ ಟು ಹ್ಯಾವ್ ಆಲ್ಕೋಹಾಲ್ ಇನ್ ಪಿ ವಿ ಆರ್ ಆರ್ ಸಿನಿಮಾ ಥಿಯೇಟರ್ಸ್, ಎನಿ ಪಬ್ಲಿಕ್ ಪ್ಲೇಸಸ್ ಅಕಾರ್ಡಿಂಗ್ ಟು ಮಿ. ಯಾವ ರೀಸನ್ಗೆ ಇದನ್ನ ಬೇಕು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿರ್ಬೋದು ಅನ್ಸುತ್ತೆ? ಯಾವ ರೀಸನ್ಗೆ ಯೋಚನೆ ಮಾಡಕ್ ಹೋದ್ರೆ ನೆಗೆಟಿವ್ ಜಾಸ್ತಿ ಅಂದ್ರೆ ಯಾ 99% ಇಟ್ಸ್ ಅ ನೆಗೆಟಿವ್ ಓನ್ಲಿ. 99%. 1% ಪಾಸಿಟಿವ್ ಏನಕ್ಕೆ ಇರಬೇಕು ಅನ್ನೋದನ್ನು ನನಗೆ ಆ್ಯಕ್ಚುಲಿ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಸೊ ಅದು ಇರಬಾರ್ದು ಅಂತಲೇ ಅನ್ಕೊತಾ ಇದ್ದೀನಿ ನಾನಂದರೆ ಆ್ಯಸ್ ಎ ಎಜುಕೇಟೆಡ್. ಸೊ ಐ ಆಮ್ ಸಜೆಸ್ಟಿಂಗ್ ದಟ್ ಈಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ. ಗೊತ್ತಿದ್ರು ಯಾಕೆ ಒಂದು ರಿಕ್ವೆಸ್ಟ್ ಮಾಡಿರ್ಬೋದು ಗೊತ್ತಿದ್ರೆ ಮಾತ್ರ ಜನರಿಗೆ? ಮೇ ಬಿ ಯಾಕಂತಂದರೆ ಪಿ ವಿ ಆರ್ ಅನ್ನೋದು ಇಟ್ಸ್ ಅ ದೊಡ್ಡ ಆರ್ಗನೈಸೇಷನ್. ಆ್ಯಕ್ಚುಲಿ ಇಟ್ಸ್ ಆಲ್ ಓವರ್ ಇಂಡಿಯಾ. ಅವ್ರದ್ದು ಆರ್ಗನೈಸೇಷನ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ. ಯಾಕಂದರೆ ಪಿ ವಿ ಆರ್ ಅನ್ನೋದು ಇಟ್ಸ್ ನಾಟ್ ಅ ಸ್ಮಾಲ್, ಓಕೆ ಇಟ್ಸ್ ಅ ಹೆವಿ ಬಿಗ್ ಅವ್ರದ್ದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅದು. ಮೇ ಬಿ ಅವ್ರೇನಾದರೂ ಲೈಕ್ ಈ ಆಲ್ಕಹಾಲ್ ಅಂತಂದರೆ ದೇರ್ ಆರ್ 2 ಟೈಪ್ಸ್ ಆಫ್ ಆಲ್ಕಹಾಲ್. ಓಕೆ ಒಂದು ಏನಂತಂದರೆ ಇಟ್ಸ್ ಅ ನಾನ್ ಹಾರ್ಮ್ ಆಲ್ಕಹಾಲಿಕ್ ಇರುತ್ತೆ. ನಾನ್ ಹಾರ್ಮ್ ಆಲ್ಕಹಾಲಿಕ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮೌಂಟೇನ್ ಡ್ಯೂ ಇರುತ್ತೆ, ಸ್ಟಿಂಗ್ ಇರುತ್ತೆ, ಆಮೇಲೆ ಎನರ್ಜಿ ಡ್ರಿಂಕ್ಸ್ ಇರುತ್ತೆ. ಇದೇನೋ ನಾರ್ಮಲ್ ಇದು. ಯಾಕಂದರೆ ಅದು ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಅದೊಂದು ಸಿಗುತ್ತೆ. ಸೊ ಅದನ್ನು ಪ್ರಮೋಟ್ ಮಾಡ್ಬೋದು. ಯಾಕಂದರೆ ಕೆಲವೊಬ್ಬರಿಗೆ ಸೊ ಮೇ ಬಿ ಅವ್ರಿಗೆ ಕುಡಿಬೇಕು ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಯಂಗ್ ಜನ್ರೇಷನ್ ಅವ್ರು ನಿಮ್ಮಂಥವ್ರು ಏನು ಮಾಡ್ತಾರೆ, ಸೊ ಅವರು ಓಕೆ ಒಂದು ಥ್ರಿಲ್ ಇರಬೇಕಂತ ಹೇಳ್ಬಿಟ್ಟು ಮೇ ಬಿ ಮೌಂಟೇನ್ ಡ್ಯೂ ಈ ಥರ ಎನರ್ಜಿ ಡ್ರಿಂಕ್ಸ್ ಕುಡಿಬೋದು. ದಟ್ ಈಸ್ ನಾಟ್ ಅ ಬ್ಯಾಡ್ ಥಿಂಗ್. ಬಟ್ ಆಲ್ಕಹಾಲ್ ಪ್ಯೂರ್ಲಿ ಆಲ್ಕಹಾಲಿಕ್ ಸಮ್ ಲೈಕ್ 42% ಆಲ್ಕಹಾಲ್, 52% ಆಲ್ಕಹಾಲ್, ವಾಡ್ಕಾಲ್, ಅದರ್ವೈಸ್ ಲೈಕ್ ಅಂದರೆ ಪ್ರಪೋರ್ಷನಲ್ ಆಲ್ಕಹಾಲ್ಸ್ ಇರುತ್ತಲ್ಲ, ಅದು ಕನ್ಸ್ಯೂಮ್ ಮಾಡೋದು ಪಬ್ಲಿಕ್ ಪ್ಲೇಸಲ್ಲಿ ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಅಕಾರ್ಡಿಂಗ್ ಟು ಮಿ. ಅವರು ಅದು ಗೊತ್ತಾದ್ರೇನು ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಅವರು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಆಗಿ ಅವ್ರ ಜೊತೆ ಕೊಲ್ಯಾಬ್ರೇಟ್ ಆಗಿ ಪಿ ವಿ ಆರ್ ಅವ್ರ ಜೊತೆ ಈ ಆಲ್ಕಹಾಲು ಯಾರು ಪಬ್ಲಿಸಿಟಿ ಮಾಡ್ತಾ ಇದ್ದಾರೋ, ಅವ್ರು ಯಾರು ಸೇಲ್ ಮಾಡಬೇಕಂತ ಅಂದ್ಕೊಂಡಿದ್ದಾರೋ ಅವರೇನಾದರೂ ಅವ್ರ ಜೊತೆ ಕ್ಲಬ್ ಆಗಿ ಕೊಲ್ಯಾಬ್ರೇಟ್ ಆಗಿ ಏನಾದರೂ ಬಿಸ್ನೆಸ್ ಇಂಪ್ರೂವ್ ಮಾಡಲಿಕ್ಕೆ ದುಡ್ಡು ಮಾಡಲಿಕ್ಕೆ ಮಾಡ್ಬೋದು ಬಿಟ್ಟರೆ ಸೊ ಇಟ್ ಈಸ್ ನಾಟ್ ಅಟ್ ಆಲ್ ಯೂಸ್ಫುಲ್ ಫಾರ್ ದ ಸೊಸೈಟಿ ಅಕಾರ್ಡಿಂಗ್ ಟು ಮೀ. ಆ್ಯಂಡ್ ಸೆಕೆಂಡ್ ಬಂದು ನೀವು ಇನ್ನೊಂದು ಕೇಳಿದ್ದೀರಾ ಗೊತ್ತಿದ್ರೇನು ಯಾಕೆ ಮಾಡ್ತಾಯಿದ್ದಾರೆ ಅಂತ. ಮೇ ಬಿ ಏನಾದರೂ ಪ್ರಮೋಟ್ ಮಾಡ್ಬೋದು, ಬಟ್ ಓನ್ಲಿ ಪ್ರಮೋಟ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಸೇಲ್ ಮಾಡಿಲ್ಲ, ಅದನ್ನೂ ಕ್ರೈಮೇ. ಈವನ್ ಒಂದು ಪೋಸ್ಟರ್ ಹಾಕ್ಬಿಟ್ಟು ಸ್ಮೋಕಿಂಗ್ ಈಸ್ ಅ ಇಂಜೂರಿಯಸ್ ಟು ಹೆಲ್ತ್, ಡ್ರಿಂಕಿಂಗ್ ಆಲ್ಕಹಾಲ್ ಈಸ್ ಅ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳ್ಬಿಟ್ಟು ಜಸ್ಟ್ ಪೋಸ್ಟರ್ ಹಾಕ್ಬಿಟ್ಟು ಅದನ್ನು ಪ್ರಮೋಟ್ ಮಾಡೋದನ್ನು ಕ್ರೈಮೇ. ಸೊ ಎರಡೂ ಅಕಾರ್ಡಿಂಗ್ ಟು ಕ್ರೈಮ್. ಬಟ್ ಇದರಲ್ಲಿ ಯಾವುದೂ ಒಂದು ಥರನೂ ಅಡ್ವಾಂಟೇಜ್ ಇಲ್ಲ, ಒಂದು 1% ಅಡ್ವಾಂಟೇಜ್ ಇಲ್ಲ. ಆದ್ರೇನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತಂದರೆ ಐ ಡೋಂಟ್ ನೋ, ನೀವೇ ಹೇಳಬೇಕು ಸರ್. ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅವ್ರು ಏನಕ್ಕೆ ಯಾವ ಪರ್ಪಸ್ಗೆ ಮತ್ತು ಪಿ ವಿ ಆರಲ್ಲಿ ಅದು ಒಂದು ಅರ್ಜಿ ಮಾಡಿದ್ದಾರೆ, ಅದು ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನು ಆಲ್ಕಹಾಲ್ನ ತೊಗೊಂಡು ಬಂದು ಸೇಲ್ ಮಾಡಬೇಕು ಅನ್ನೋದು ಯಾಕೆ ಮಾಡ್ತಾಯಿದ್ರು ಗೊತ್ತಿಲ್ಲ ಸರ್. ಒಂದು ವೇಳೆ ಇದಕ್ಕೇನಾದರೂ ಪರ್ಮಿಷನ್ ಸಿಕ್ಕಿದೆ ಯಾವ ಥರ ಕಂಡೀಷನ್ಸ್ ಬರ್ಬೋದು ತರ್ಬೋದು ಸರ್? ಐ ಡೋಂಟ್ ನೋ ಸರ್. ನನಗೆ ಯಾಕಂತಂದರೆ ನೀವೇ ಹೇಳಿ ಸರ್. ಇಫ್ ಐ ಆಸ್ಕ್ ಯು ದ ಸೇಮ್ ಕ್ವಶನ್, ಫಾರ್ ಎಕ್ಸಾಂಪಲ್ ರಿವರ್ಸ್ಲಿ ಐ ಆಮ್ ಆಸ್ಕಿಂಗ್ ಯು ದ ಸೇಮ್ ಕ್ವಶನ್. ಇವಾಗ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ, ಇಟ್ ಈಸ್ ಅ ಪಬ್ಲಿಕ್ ಪ್ಲೇಸು, ಒಂದು ಸಿನಿಮಾ ಹಾಲ್ ಅನ್ನೋದು ಎಲ್ಲ ಫ್ಯಾಮ್ಲಿ ಜೊತೆ ಬರ್ತಾರೆ, ಅಲ್ಲಿ ಆಲ್ಕಹಾಲ್ ಕನ್ಸ್ಯೂಮ್ ಮಾಡ್ಬೋದು, ಸೇಲ್ ಮಾಡ್ಬೋದು, ನೀವು ಅದನ್ನು ತೊಗೊಳ್ಬೋದು ಅಂತ ನಾನು ನಿಮಗೆ ಒಂದು ಕ್ವೆಶನ್ ಕೇಳಿದರೆ ಸೊ ನೀವೇನು ಆನ್ಸರ್ ಹೇಳಿದ್ರು ನನಗೆ ಗೊತ್ತಿಲ್ಲ.
ಅದು ಅಂದ್ರೆ ಒಬ್ಬ ಯಾಕಂದರೆ ವಾಟ್ ಒಂದ್ ಕಂಡೀಷನ್ಸ್ personಗೆ ನಾನು limit ಅಂತ ಏನಾದ್ರು ಕೊಡ್ಬೋದಾ? ಇಲ್ಲ ಸರ್, ದಟ್ ಈಸ್ ಅ ಗುಡ್ ಕ್ವೆಶನ್ ಆ್ಯಕ್ಚುಲಿ ನೀವು ಹೇಳಿರೋದು. ಬಟ್ ಒನ್ ಪರ್ಸನ್ಗೆ ಒನ್ ಪಾಯಿಂಟ್ ಲೈಕ್ 25 ಟು ಅಕಾರ್ಡಿಂಗ್ ಟು ಮೀ 25 ml ಆರ್ 15 ml. ಇವಾಗ ಯಾರಿಗೆ ಅಂತಂದರೆ ಅದು ಪ್ಯಾರಾಲಿಸಿಸ್, ಓಕೆನಾ, ಪ್ಯಾರಾಲಿಸಿಸ್ ಇರೋರಿಗೆ ಮತ್ತು ಲೈಕ್ ದರ್ ಆರ್ ಸರ್ಟೈನ್ ಕ್ರಿಟಿಕಲ್ ಇಲ್ನೆಸ್ ಇರೋರು ಇರ್ತಾರೆ. ಓಕೆ, ನಂಬರ್ 1 ಪ್ಯಾರಾಲಿಸಿಸ್ ನನಗೆ ಗೊತ್ತಿರೋದು. ಸೊ ಪ್ಯಾರಾಲಿಸಿಸ್ ಇರೋರು, ಆಮೇಲೆ ಇದು ನರ್ವ್ಸ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಇಂಥವರೆಲ್ಲ ಒಂದು 0.25 ml ಅಥವಾ ಒಂದು 30 ml ತೊಗೊಬೋದು ಅಂತ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಸೊ ಅಂಥವ್ರು ತೊಗೊಳ್ಳೋದು ಅದೇನು ದೊಡ್ಡ ವಿಷಯ ಇಲ್ಲ. ಬಟ್ ಅವರು ಬಂದು ಸಿನಿಮಾ ಹಾಲಿಗೆ ಬಂದು ತೊಗೊಳ್ಳೋದು ಅನ್ನೋದು ಆ್ಯಕ್ಚುಲಿ ಇಟ್ಸ್ ಹೆಕ್ಟಿಕ್ ಕ್ವಶನ್ ಫಾರ್ ಮಿ. ಆ್ಯಕ್ಚುಲಿ ಸಿನಿಮಾ ಹಾಲ್ಗೆ ಯಾಕೆ ಹೋಗ್ಬೇಕು ಅವರು? ಸೊ entertainment purpose ಗೆ ಹೋಗಿರ್ತಾರೆ ಅಲ್ಲಿ. ಎಂಟರ್ಟೈನ್ ಪರ್ಪಸ್ ಹೋಗಿರ್ತಾರೆ, ಅಲ್ಲಿ ಎಂಟರ್ಟೈನ್ ಪರ್ಪಸ್ಗೆ ಹೋಗಿ ಅವರು ಕುಡಿಬೇಕು ಯಾಕಂತಂದರೆ ಇನ್ನೊಂದು ಏನಂತಂದರೆ ಸರ್, ಇವಾಗ ಅಂಥ ಕ್ರಿಟಿಕಲ್ ಇಲ್ನೆಸ್ ಇರೋರು ಫಸ್ಟ್ ಆಫ್ ಆಲ್ ಮೂವಿಗೆ ಸಿನಿಮಾಗೆ ಹೋಗೋದೇ ದೊಡ್ಡ ವಿಷಯ. ಯಾಕಂದರೆ ಇವಾಗ ಮೊಬೈಲಲ್ಲಿ ಪ್ರೊಜೆಕ್ಟರ್ಸ್, ಮನೆಯಲ್ಲಿನೂ ಪ್ರೊಜೆಕ್ಟರ್ಸ್ ಇದ್ದಾವೆ. ಓಕೆ, ಯಾವುದೋ ಒಂದು ಇದು ಅಮೆಝಾನ್ ಪ್ರೈಮು, ಇಲ್ಲ ಅಂತಂದರೆ ಹಾಟ್ಸ್ಟಾರು, ಇದೆಲ್ಲ ಹಾಕ್ಕೊಂಡು ಅದೇ ಮೂವಿನ ಇದು ಮನೆಯಲ್ಲೇ ನೋಡ್ಬೋದು. ಅಂಥವರು ಅಲ್ಲಿ ಆಲ್ಕಹಾಲ್ ಕುಡಿಬಿಟ್ಟು ಸಿನಿಮಾಗೆ ಹೋಗ್ಬಿಟ್ಟು ಅಲ್ಲೇ ಎಂಜಾಯ್ ಮಾಡ್ಬೇಕು ಅನ್ನೋದು ಏನಿಲ್ಲ. ಸೊ ಈವನ್ ಮನೆಯಲ್ಲೂ ಕುತ್ಕೊಂಡು ಸೇಮ್ ಎಂಜಾಯ್ಮೆಂಟ್ನ ಮನೆಯಲ್ಲೂ ಎಂಜಾಯ್ ಮಾಡ್ಬೋದು. ಆವಾಗ ಯಾರಿಗೆ ಏನು ಪ್ರಾಬ್ಲಮ್ ನ್ಯೂಸೆನ್ಸ್ ಕ್ರಿಯೇಟ್ ಆಗೋಲ್ಲ. ಸೊ ಅದರಿಂದ ನನಗೆ ಈ PVR ಅಲ್ಲಿ ಪಬ್ಲಿಕ್ ಪ್ಲೇಸಸಲ್ಲಿ ಈ ಆಲ್ಕಹಾಲ್ ಕನ್ಸ್ಯೂಮಂಗ್ ಅನ್ನೋದು ನಾನು 100% ಖಂಡಿಸ್ತೀನಿ ಸರ್. ಐ ಡೋಂಟ್ ಸಜೆಸ್ಟ್ ಇಟ್. ಐ ಆಮ್ ವೆರಿ ಅಗೇನೆಸ್ಟ್ ಅಬೌಟ್ ಇಟ್. Beat Plus Karnataka.